ಹಾಯ್ ಫ್ರೆಂಡ್ಸ್, ಅಪರೂಪದ ಮೇಲೆ ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೆಂಗಿದೆ ನಮ್ಮ ಹೊಲ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇದು ನಮ್ಮದು ಕೃಷಿ ಜಮೀನು. ಸದ್ಯಕ್ಕೆ ಇನ್ನೂ ಮಳೆ ಆಗಿಲ್ಲ, ಅದರಿಂದ ಇನ್ನೂ ಉಳುಮೆ ಏನೂ ಮಾಡಿಸಿಲ್ಲ ಫ್ರೆಂಡ್ಸ್. ಇಲ್ಲಿ ಇಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ನಮ್ಮ ನಾಗರು ಹೊಲದ್ದು. ನಾವು ವಂಶ ಪರಂಪರೆಯಿಂದ ನಮ್ಮ ವಂಶಸ್ಥರೆಲ್ಲರೂ ಇದಕ್ಕೇ ಪ್ರತಿ ವರ್ಷ ನಾಗರು ಪೂಜೆ ಮಾಡೋದು. ಆದರೆ ಕರಡಿಗಳು ಕಾಟ ಫ್ರೆಂಡ್ಸ್, ತುಂಬ ಕರಡಿಗಳು ಇರೋದ್ರಿಂದ ಬಂದು ಹುತ್ತನೆಲ್ಲ ಬಗ್ದು ಬಿಟ್ಟು ಹಾಕ್ಬಿಟ್ಟು ಹೋಗುತ್ತೆ. ಬೇಲಿ ಎಲ್ಲ ತುಂಬ ಬೆಳ್ಕೊಳ್ಳುತ್ತೆ. ನೋಡಿ, ಈಗೆಲ್ಲ ಕ್ಲೀನ್ ಮಾಡಿಸಿದ್ದೀವಿ. ನಿನ್ನೆ ಮೊನ್ನೆ ಎಲ್ಲ ಬೇಲಿ ಎಲ್ಲ ಕಡಿಸ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಾವು ಪ್ರತಿ ವರ್ಷ ನಾಗರು ಪೂಜೆ ಮಾಡೋದು ಗೌರಿ ಹಬ್ಬದಲ್ಲಿ. ಸೋಮವಾರ ಒಂದಿನ ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ಇಲ್ಲೇ ಹೋಗ್ತೀವಿ. ಇದಕ್ಕೆ ನಾವು ಗುಡಿ ಕೂಡ ಕಟ್ಸಿದ್ದೀವಿ. ಹಾಗೆ ಇಲ್ಲೇ ಅಡುಗೆ ಮಾಡಬೇಕು ಅಂತಂದ್ರೂ ಪ್ರಸಾದ ಎಲ್ಲ ಇಲ್ಲೇ ತಯಾರಿಸ್ತೀವಿ. ಸ್ವಲ್ಪ ಕ್ಲೀನ್ ಮಾಡಬೇಕು. ಹಬ್ಬದ ಟೈಮಲ್ಲಿ ಬಂದೆಲ್ಲ ಕ್ಲೀನ್ ಮಾಡಿ ಸಾರಿಸಿ ಗುಡಿಸಿ ಚಪ್ರ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ದೂರದಿಂದ ಎಷ್ಟು ಚೆನ್ನಾಗಿ ಕಾಣುತ್ತೆ. ಅದ್ರ ಪಕ್ಕ ಬೇವಿನ ಮರ ಕೂಡ ಇದೆ. ಆ ಬೇವಿನ ಮರದಡೆ ಕೆಳಗಡೆ ಕೂತ್ಕೊಳ್ಳೋಕ್ಕೂ ಜಾಗ ಮಾಡಿದ್ದೀವಿ. ಹಾಗೆ ಅದ್ರ ಕೆಳಗಡೆ ಸುತ್ತಮುತ್ತ ಅಡುಗೆ ಮಾಡ್ಕೊಳ್ಳೋಕ್ಕೂ ಸಿಮೆಂಟ್ ಮಾಡಿಸಿದ್ದೀವಿ.